ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಯಾರಾದರೂ ಪುಟಿನ್ ಅವರನ್ನ ಅರ್ಥ ಮಾಡಿಕೊಂಡಿದ್ದೇವೆ, ಅವರ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದ್ದೇವೆ ಎಂದು ಎಲ್ಲಾದರೂ ಹೇಳಿಕೊಂಡಿದ್ರೆ ಅದು ಅಕ್ಷರಶಃ ಅತಿ ದೊಡ್ಡ ವಂಚನೆ ಎಂಬುದು ಪುಟಿನ್ ಅವರನ್ನ ಹತ್ತಿರದಿಂದ ಬಲ್ಲಂತಹ ನಾಯಕರ ಅಭಿಪ್ರಾಯ. ಪುಟಿನ್ ಅಂದ್ರೆ ಒಂದು ನಿಗೂಢ ವ್ಯಕ್ತಿ, ಅಷ್ಟೇ ಎಚ್ಚರಿಕೆಯ ಮನುಷ್ಯ. ಕೇವಲ ಹಾವಭಾವದಲ್ಲೇ ಎಲ್ಲವನ್ನೂ ತಿಳಿಸಿಬಿಡುವ ಮ್ಯಾನರಿಸಂ ಹೊಂದಿರುವ ವ್ಯಕ್ತಿ. ಅವರ ಬಗ್ಗೆ ತಿಳಿತಾ ಹೋದಂತೆಲ್ಲ ಒಂದೊಂದೇ ನಿಗೂಢತೆಗಳು ತೆರೆದುಕೊಳ್ತಾ ಹೋಗ್ತಾವೆ. ಅದರಲ್ಲೂ ಅವರ ಬಗ್ಗೆ ಇಡೀ ಜಗತ್ತೇ ಭಯಪಡೋಕ್ಕೂ ಕಾರಣ ಇದೆ. ಅದಕ್ಕೆ ಸಣ್ಣ ಉದಾಹರಣೆ ಅಂದರೆ ಅದು ಉಕ್ರೇನ್ ಮೇಲೆ ಯುದ್ಧ ಸಾರಿದ್ದು. ಗಂಭೀರವಾದ ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದಾಗಲೂ ಈ ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ ಇಡೀ ಜಗತ್ತಿನ ದಿಗ್ಗಜರು ಪುಟಿನ್ ಅವರ ಸ್ಟ್ರೈಟ್ ಹಿಟ್ ಹಾಗೂ ಖಡಕ್ ನಿರ್ಧಾರಕ್ಕೆ ಮೌನವಾಗಿ ಬಿಟ್ಟಿದ್ರು. ಅವರಿಗೆ ಆರೋಗ್ಯ ಸರಿಯಿಲ್ಲ ಅನ್ನೋ ವಿಚಾರ ಸ್ವತಃ ರಷ್ಯನ್ನರಿಗೆ ತಿಳಿದಿರಲಿಲ್ಲ. ಆ ವಿಚಾರವನ್ನ ಅಮೆರಿಕ ಬಯಲಿಗೆಳೆದಾಗಲೇ ಇಡೀ ಜಗತ್ತಿಗೆ ಅರಿವಿಗೆ ಬಂದದ್ದು. ಹೀಗೆ ಪುಟಿನ್ 73 ವರ್ಷದಲ್ಲೂ ಅಷ್ಟೇ ಆರೋಗ್ಯವಾಗಿದ್ದಾರೆ. ಅವರ ಬಗ್ಗೆ ಗೊತ್ತಿರದ ವಿಚಾರಗಳನ್ನ ಒಂದು ಮಾಧ್ಯಮ ಮಾತ್ರ ಇಡೀ ಜಗತ್ತಿಗೆ ಹರಿಬಿಟ್ಟಿದೆ. ರಷ್ಯಾದಲ್ಲಿ ನಿಷೇಧಿಸಲ್ಪಟ್ಟ ಅಂತಾರಾಷ್ಟ್ರೀಯ ಮಾಧ್ಯಮ ಸಂಸ್ಥೆಯಾದ ಪ್ರೋಕ್ಟ್ ಮೀಡಿಯಾ ಈ ವಿಚಾರವನ್ನ ವರದಿ ಮಾಡಿತ್ತು. ನಿಜಕ್ಕೂ ಈ ವಿಚಾರ ಆಘಾತಕಾರಿಯಾಗಿರುವಂಥದ್ದು. ಅದುವೇ ಪುಟಿನ್ ಜಿಂಕೆ ಕೊಂಬುಗಳಿಂದ ತೆಗೆದ ರಕ್ತದಲ್ಲಿ ಸ್ನಾನ ಮಾಡ್ತಾರೆ, ಜಿಂಕೆ ರಕ್ತವನ್ನ ಕುಡಿತಾರೆ ಅನ್ನೋದು. ಅಷ್ಟಕ್ಕೂ ಈ ರೀತಿಯಾಗಿ ಪುಟಿನ್ ನಿಜಕ್ಕೂ ಮಾಡ್ತಾರಾ? ಇದರಿಂದಾಗುವ ಪ್ರಯೋಜನವೇನು? ವರದಿಯಲ್ಲಿ ಉಲ್ಲೇಖವಾದ ಸತ್ಯಾಂಶಗಳೇನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ವ್ಲಾಡಿಮಿರ್ ಪುಟಿನ್ ಈ ಹೆಸರು ಕೇಳಿದ್ರೆ ಬಲಾಢ್ಯ ದೇಶಗಳೇ ಒಂದು ಕ್ಷಣ ಯೋಚನೆಗೆ ಬೀಳುತ್ತವೆ. ಯಾವಾಗ ಹೇಗಿರ್ತಾರೆ ಪುಟಿನ್ ಅನ್ನೋದನ್ನ ಊಹೆ ಮಾಡೋಕ್ಕೂ ಯಾರಿಂದಲೂ ಸಾಧ್ಯವಿಲ್ಲ. ನಿಜಕ್ಕೂ ಪುಟಿನ್ ಅಂದ್ರೆ ವಿಚಿತ್ರ ಹಾಗೂ ವಿಭಿನ್ನ ವ್ಯಕ್ತಿ. ಏನ್ ಮಾಡ್ತಾರೆ, ಏನ್ ಹೇಳ್ತಾರೆ ಅನ್ನೋದನ್ನ ಹೇಳೋಕ್ಕೂ ಕಷ್ಟ ಸಾಧ್ಯವೇ. ಸದ್ಯಕ್ಕೆ ಭಾರತದ ಪಾಲಿನ ಸ್ನೇಹಿತ ಅಂತಾನೆ ಹೇಳಬಹುದು. ಆದರೆ ಸ್ನೇಹ ಅಂತ ಮೈಮರೆತರೆ ಭಾರತಕ್ಕೂ ಗಂಡಾಂತರ ತಪ್ಪಿದ್ದಲ್ಲ. ದಿನೇ ದಿನೇ ಪುಟಿನ್ ಕುರಿತಾದ ಕುತೂಹಲಕರವಾದ ವಿಚಾರಗಳು ವರದಿಯಾಗ್ತಾಲೇ ಇರ್ತಾವೆ. ಅದರಲ್ಲೂ ಇಡೀ ಜಗತ್ತಿನ ಗಮನ ಸೆಳೆದಿದ್ದೆಂದ್ರೆ ಅದು ಪುಟಿನ್ ಅವರ ಮಲಮೂತ್ರವನ್ನು ಸಂಗ್ರಹಿಸಿ ಸೂಟ್ಕೇಸ್ನಲ್ಲಿ ಸಾಗಿಸಲಾಗ್ತಿದೆ ಅನ್ನೋದು. ಹೌದು, ಇಂಥದ್ದೊಂದು ಅಚ್ಚರಿ ಸುದ್ದಿಯನ್ನ ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆಯೊಂದು ವರದಿ ಮಾಡಿತ್ತು. ಪುಟಿನ್ ಅವರು ಅಂತಾರಾಷ್ಟ್ರೀಯ ಪ್ರವಾಸಕ್ಕೆ ಹೋದಾಗ ಅವರ ಮಲಮೂತ್ರವನ್ನು ಸಂಗ್ರಹಿಸುವ ಅಂಗರಕ್ಷಕರ ತಂಡವನ್ನು ಹೊಂದಿದ್ರು. ಈ ತಂಡ ವಿಶೇಷ ಸೂಟ್ಕೇಸ್ನಲ್ಲಿ ಪುಟಿನ್ ಅವರ ಮಲ ಮತ್ತು ಮೂತ್ರವನ್ನ ರಾಜಧಾನಿ ಮಾಸ್ಕೋಗೆ ಕೊಂಡೊಯ್ದಿತ್ತು. ರಷ್ಯಾದ ಫೆಡರಲ್ ಗಾರ್ಡ್ ಸೇವೆಯೊಂದಿಗೆ ಈ ಗಾರ್ಡ್ಗಳು ಅಧ್ಯಕ್ಷರ ಪ್ರಯಾಣದ ಸಮಯದಲ್ಲಿ ಅವರ ವಾಶ್ರೂಮ್ಗೆ ಹೋಗಿ ಅಲ್ಲಿ ಅವರ ಮಲಮೂತ್ರಗಳನ್ನು ಸಂಗ್ರಹಿಸಿ ಸೀಕ್ರೆಟ್ ಬ್ರೀಫ್ ಕೇಸ್ನಲ್ಲಿ ಹಾಕಿ ರವಾನಿಸ್ತಾರೆ ಎಂದು ವರದಿಯಲ್ಲಿ ಹೇಳಲಾಗಿತ್ತು. ಇದರ ಸುತ್ತ ನಾನಾ ಅನುಮಾನಗಳು ಹುಟ್ಟಿಕೊಂಡಿದ್ವು. ಮೂಲಗಳ ಪ್ರಕಾರ ಪುಟಿನ್ ಅವರ ಆರೋಗ್ಯ ಮತ್ತು ಅವರ ಸಂಭಾವ್ಯ ಕಾಯಿಲೆಗಳ ಬಗೆಗಿನ ರಹಸ್ಯ ಮಾಹಿತಿಯನ್ನ ಜಗತ್ತಿನ ಕಣ್ಣಿನಿಂದ ಮರೆಮಾಚಲು ಈ ವಿಲಕ್ಷಣ ಅಭ್ಯಾಸವನ್ನ ನಡೆಸಲಾಗ್ತಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿತ್ತು. 2017ರಲ್ಲಿ ಫ್ರಾನ್ಸ್ ಪ್ರವಾಸದ ಸಮಯದಲ್ಲಿ ಹಾಗೂ 2019ರಲ್ಲಿ ಸೌದಿ ಅರೇಬಿಯಾ ಪ್ರವಾಸದ ಸಮಯದಲ್ಲಿ ಈ ರೀತಿಯ ವಿದ್ಯಮಾನವು ನಡೆದಿತ್ತು ಎಂದು ಅಂತಾರಾಷ್ಟ್ರೀಯ ಮಾಧ್ಯಮವೊಂದು ಸುದ್ದಿ ಬಿತ್ತರಿಸಿ ಇಡೀ ಜಗತ್ತಿನ ಚಿತ್ತವನ್ನ ಕನಲಿಸಿಬಿಟ್ಟಿತ್ತು. ಹೀಗೆ ಪುಟಿನ್ ಅಂದ್ರೆ ಒಂದು ರೀತಿ ನಿಗೂಢ ವ್ಯಕ್ತಿಯೇ. ಪುಟಿನ್ ಅವರ ಆಹಾರ ಪದ್ಧತಿ ಕುರಿತು ನಾನಾ ವರದಿಗಳಿವೆ. 2014ರಲ್ಲಿ ಫ್ರಾಗೈಲ್ ಎಂಪೈರ್, ಹೌ ರಷ್ಯಾ ಫೆಲ್ ಇನ್ ಅಂಡ್ ಔಟ್ ಆಫ್ ಲವ್ ವಿತ್ ವ್ಲಾಡಿಮಿರ್ ಪುಟಿನ್ ಎಂಬ ಪುಸ್ತಕದ ಲೇಖಕ ಬೆಂಜುದಾ ಎಂಬುವರ ಸಂದರ್ಶನಗಳನ್ನು ಆಧರಿಸಿ ನ್ಯೂಸ್ ವೀಕ್ ಲೇಖನದಲ್ಲಿ ಈ ರೀತಿಯಾಗಿ ವಿವರಿಸಿದ್ದಾರೆ. ಅದೇನಂದ್ರೆ, ಪುಟಿನ್ ಅವರ ಆಹಾರ ಪದ್ಧತಿಯನ್ನ ವಿವರಿಸೋದು ಕಷ್ಟ. ಅವರ ಉಪಹಾರಗಳು ಸಾಮಾನ್ಯನೂ ಸೇವಿಸಲಾರ ಎಂದು ವಿವರಿಸ್ತಾರೆ. ಅಲ್ಲದೆ ಹೆಚ್ಚಾಗಿ ಕಾಟೇಜ್ ಚೀಸ್ ಸೇವಿಸುತ್ತಾರಂತೆ. ಗೌಜಲಕ್ಕಿಯ ಹಸಿ ಮೊಟ್ಟೆಯನ್ನ ದಿನಕ್ಕೆ 10 ಸೇವಿಸುತ್ತಾರೆ ಎಂದು ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ರಷ್ಯಾದ ಸುದ್ದಿ ಸಂಸ್ಥೆ TASS ಮಾರ್ಚ್ 2021ರಲ್ಲಿ ಪುಟಿನ್ ಹಸಿ ಆಹಾರವನ್ನ ಮಾತ್ರ ಸೇವಿಸುತ್ತಾರೆ, ಬೇಯಿಸಿದ ಆಹಾರಗಳನ್ನ ಮುಟ್ಟೋದೇ ಇಲ್ಲ ಎಂದು ವರದಿ ಮಾಡಿತ್ತು. ಈ ಬಗ್ಗೆ ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಅವರೊಂದಿಗೆ ಆರ್ಗ್ಯುಮೆಂಟಿ ಐ ಪ್ಯಾಕ್ಟಿ ಎಂಬ ಪತ್ರಿಕೆ ನಡೆಸಿದ ಸಂದರ್ಶನದಲ್ಲಿ ಸಂಪೂರ್ಣವಾದ ಉಲ್ಲೇಖ ಸಿಗುತ್ತೆ. ಪುಟಿನ್ ಧೂಮಪಾನ ಮಾಡೋದೇ ಇಲ್ವಂತೆ. ಅವರ ಆಪ್ತ ವಲಯದಲ್ಲೂ ಯಾರೂ ಧೂಮಪಾನಿಗಳಿಲ್ಲ. ಕುಡಿತದ ವಿಷಯಕ್ಕೆ ಬಂದರೆ ಪುಟಿನ್ ಮದ್ಯ ಸೇವಿಸೋದೂ ಇಲ್ಲ.
ಆದರೆ ಜರ್ಮನಿಯ ಮಾಜಿ ಚಾನ್ಸಲರ್ ಏಂಜೆಲಾ ಮಾರ್ಕೆಲ್ ಕೆಲವೊಂದು ಜರ್ಮನ್ ಬಿಯರ್ ಬಾಟಲಿಗಳನ್ನು ಪುಟಿನ್ ಅವರಿಗೆ ಕಳುಹಿಸಿದ್ದಾಗಿ ಸ್ವತಃ ಹೇಳಿಕೊಂಡಿದ್ರು. ಆದರೆ ಎಲ್ಲೂ ಪುಟಿನ್ ಧೂಮಪಾನವನ್ನೋ ಮದ್ಯವನ್ನೋ ಸೇವಿಸಿಲ್ಲ. 2010ರಲ್ಲಿ ರಷ್ಯಾದಲ್ಲಿ 1 ದಶಕದ ಒಳಗೆ ಮದ್ಯ ಸೇವನೆಯನ್ನ ಅರ್ಧದಷ್ಟು ಕಡಿತಗೊಳಿಸುವ ಯೋಜನೆಯನ್ನ ಪುಟಿನ್ ಜಾರಿಗೆ ತರ್ತಾರೆ. 9 ವರ್ಷಗಳ ನಂತರ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯು ವಿಶ್ವದ ಅತ್ಯಂತ ಹೆಚ್ಚು ಕುಡಿಯುವ ದೇಶಗಳಲ್ಲಿ ಒಂದೆಂದು ದೀರ್ಘಕಾಲದಿಂದ ಪರಿಗಣಿಸಲ್ಪಟ್ಟಿರುವ ರಷ್ಯಾದಲ್ಲಿ 2003ರಿಂದ 2013ರವರೆಗೆ ಮದ್ಯ ಸೇವನೆಯು 43% ಕಡಿಮೆಯಾಗಿದೆ ಎಂದು ವರದಿ ನೀಡಿತು. ಹೀಗೆ ಆರೋಗ್ಯವಂತರಾಗಿರುವುದಕ್ಕೆ ಪುಟಿನ್ ಇನ್ನಿಲ್ಲದ ಕಸರತ್ತು ಮಾಡುತ್ತಲೇ ಇರ್ತಾರೆ. ಅದರಲ್ಲೂ ನಿಗೂಢವಾದದ್ದು ಅಂದ್ರೆ ಅದು ಜಿಂಕೆ ಕೊಂಬಿನ ರಕ್ತದಲ್ಲಿ ಸ್ನಾನ ಹಾಗೂ ರಕ್ತ ಸೇವನೆ ಮಾಡುವುದು ಯಾಕೆ ಅನ್ನೋದು. ರಷ್ಯಾದ ತನಿಖಾ ಸುದ್ದಿ ಸಂಸ್ಥೆಯಾದ ಪ್ರೋಯೆಕ್ಟ್ ಪ್ರಕಾರ ಪುಟಿನ್ ಜಿಂಕೆ ಕೊಂಬುಗಳಿಂದ ಸಂಗ್ರಹಿಸಿದ ರಕ್ತದಲ್ಲಿ ಸ್ನಾನ ಮಾಡುತ್ತಿದ್ದರು ಎಂದು ವರದಿ ಮಾಡಿತ್ತು. ಆದರೆ ಅವರ ಕಾನೂನು ಸಲಹೆಗಾರರ ಪ್ರಕಾರ ಜಿಂಕೆ ರಕ್ತ ಹಲವಾರು ಪ್ರಯೋಜನಗಳನ್ನು ಹೊಂದಿದೆ ಎಂದಿದ್ರು. ಆದರೆ ವೈಜ್ಞಾನಿಕವಾಗಿ ಯಾವುದೇ ಪುರಾವೆಗಳಿಲ್ಲ. 2000ರ ದಶಕದ ಮಧ್ಯದಲ್ಲಿ ತುರ್ತು ಪರಿಸ್ಥಿತಿ ಸಚಿವಾಲಯದ ಮುಖ್ಯಸ್ಥರಾಗಿದ್ದಂತಹ ಸೆರ್ಗೆಯ್ ಶೋಯಿಗು ಅವರು ಜಿಂಕೆ ರಕ್ತ ಕುಡಿಯುವಂತೆ ಪುಟಿನ್ ಅವರಿಗೆ ಸಲಹೆ ನೀಡಿದ್ದಾರಂತೆ. ಅದರಂತೆ ಪುಟಿನ್ ಸುಮಾರು 25 ವರ್ಷಗಳಿಂದಲೂ ವಾರಕ್ಕೆ ಒಮ್ಮೆಯಾದರೂ ಜಿಂಕೆ ಕೊಂಬಿನ ರಕ್ತದಿಂದ ಸ್ನಾನ ಮಾಡ್ತಾರೆ. ಅದರ ರಕ್ತವನ್ನ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾರೆಂದು ವರದಿಯಾಗಿತ್ತು. ಪುಟಿನ್ ಜಿಂಕೆ ರಕ್ತದಿಂದ ಸ್ನಾನ ಮಾಡ್ತಾರೆ, ಜಿಂಕೆ ರಕ್ತ ಕುಡಿತಾರೆ ಅನ್ನೋ ಗೌಪ್ಯ ವಿಚಾರಗಳು ಇಡೀ ಜಗತ್ತಿನೆದುರು ವೈರಲ್ ಆಗಿಬಿಟ್ಟಿತ್ತು. ಅಂತೆಕಂತೆಗಳು ಶುರುವಾದವು. ಪುರುಷ ಶಕ್ತಿ ಹೆಚ್ಚಿಸಿಕೊಳ್ಳಲು ಪುಟಿನ್ ರಕ್ತದಿಂದ ಸ್ನಾನ ಮಾಡ್ತಾರೆ ಎಂದು ವರದಿ ಉಲ್ಲೇಖಿಸಿತ್ತು. ಇದಕ್ಕಾಗಿಯೇ ಥೈರಾಯ್ಡ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಡಾಕ್ಟರ್ ಒಬ್ಬರ ನೆರವು ಪಡೆದುಕೊಳ್ತಾರೆ ಎಂಬ ಅಂಶವನ್ನ ಇಂಗ್ಲೆಂಡ್ನ ಡೈಲಿ ಮೇಲ್ ಸಂಸ್ಥೆ ವರದಿ ಮಾಡಿತ್ತು. ಸೈಬೀರಿಯಾದ ಆಲ್ಟೈನಲ್ಲಿರುವ ಕೆಂಪು ಜಿಂಕೆಗಳ ಕೊಂಬುಗಳಲ್ಲಿನ ರಕ್ತ ಮಾನವ ದೇಹದ ಪುನರುಜ್ಜೀವನಕ್ಕೆ ಸಹಾಯ ಮಾಡುತ್ತವೆ ಎಂಬ ನಂಬಿಕೆ ಇದೆ. ಇದಕ್ಕೆ ಯಾವುದೇ ವೈಜ್ಞಾನಿಕ ಹಾಗೂ ವೈದ್ಯಕೀಯ ಪುರಾವೆಗಳಿಲ್ಲ. ಆದರೆ ಸೈಬೀರಿಯಾ ಹಾಗೂ ರಷ್ಯಾದಲ್ಲಿ ಮಾತ್ರ ಇದು ಜನಜನಿತವಾಗಿದೆ. ಇಂತಹದೊಂದು ಸ್ಫೋಟಕ ಸುದ್ದಿಗಳನ್ನು ಪ್ರಸಾರ ಮಾಡುವ ಸಂಸ್ಥೆಗಳನ್ನು ರಷ್ಯಾದಲ್ಲಿ ಬ್ಯಾನ್ ಮಾಡಿದ್ದಾರೆ ಪುಟಿನ್. ಈ ಕಾರಣದಿಂದ ತನಿಖಾ ವರದಿಗಾರರು ಗೌಪ್ಯವಾಗಿಯೇ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ವರದಿ ಮಾಡ್ತಾ ಬಂದಿದ್ದಾರೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ರಷ್ಯಾ ಅಧ್ಯಕ್ಷರಷ್ಟೇ ಪ್ರಾಣಿ ರಕ್ತದಿಂದ ಸ್ನಾನ ಹಾಗೂ ಚಿಕಿತ್ಸೆಯನ್ನು ಪಡೆಯುತ್ತಿಲ್ಲ. ಇಂತಹದೊಂದು ದೊಡ್ಡ ಪಟ್ಟಿಯೇ ರಷ್ಯಾ ಅಧ್ಯಕ್ಷರ ಸಂಗಡದಲ್ಲಿದ್ದಾರೆ. ಇದರಲ್ಲಿ ಮಾಸ್ಕೋ ಮೇಯರ್ ಸೆಗೋಯ್ ಸೋನಿಯಾನಿನ್, ಅಲೆಕ್ಸ್ ಮಿಲ್ಲರ್ ಸೇರಿದಂತೆ ಇನ್ನಿತರರು ಇದ್ದಾರೆ ಎಂದು ತನಿಖಾ ವರದಿಯಲ್ಲಿ ಹೇಳಲಾಗಿದೆ. ಅವರಷ್ಟೇ ಅಲ್ಲ, ಇತರ ಅಧಿಕಾರಿಗಳು ಕರೇಲಿಯನ್ ರೆಸಾರ್ಟ್ ಕಿವಾಚ್ನಲ್ಲಿ ನಿತ್ಯವೂ ಜಿಂಕೆ ಕೊಂಬಿನ ರಕ್ತದ ಇಂಜೆಕ್ಷನ್ ಅನ್ನು ತೆಗೆದುಕೊಳ್ಳುತ್ತಾರಂತೆ. ಜಿಂಕೆಯಿಂದ ಕತ್ತರಿಸಿದ ಕೊಂಬಿನ ರಕ್ತದಲ್ಲಿ ಸ್ನಾನ ಮಾಡೋದು ಮತ್ತು ಅದನ್ನು ಕುಡಿಯುವ ಸಂಪ್ರದಾಯಕ್ಕೆ ರಷ್ಯಾದಲ್ಲಿ ಶತಶತಮಾನಗಳ ಇತಿಹಾಸವಿದೆ. ಚೀನಾ ಮತ್ತು ಕೊರಿಯಾದಲ್ಲೂ ಇಂಥದೊಂದು ಸಂಪ್ರದಾಯ ಅಸ್ತಿತ್ವದಲ್ಲಿದೆ ಎಂದು ಸೈಬೀರಿಯನ್ ಟೈಮ್ಸ್ ವರದಿ ಮಾಡಿದೆ. ಜಿಂಕೆ ಕೊಂಬಿನ ರಕ್ತದಿಂದ ಸ್ನಾನ ಮಾಡೋದು ಮತ್ತು ಕುಡಿಯೋದ್ರಿಂದ ಅಸಂಖ್ಯಾತ ಪ್ರಯೋಜನಗಳಿವೆಯಂತೆ. ಮಹಿಳೆಯರ ಯೌವನ ಹೆಚ್ಚುತ್ತೆ, ಪುರುಷರ ಕಾಮಾಸಕ್ತಿ ದ್ವಿಗುಣಗೊಳ್ಳುತ್ತೆ, ಅಲ್ಲದೆ ಅವರ ಲೈಂಗಿಕ ಕಾರ್ಯಕ್ಷಮತೆ ಭಾರಿ ಪ್ರಮಾಣದಲ್ಲಿ ಏರುತ್ತೆ ಎಂದು ಸೈಬೀರಿಯನ್ ಟೈಮ್ಸ್ ವರದಿಯಲ್ಲಿ ಹೇಳಿತ್ತು. ಕೆಂಪು ಜಿಂಕೆ ಕೊಂಬುಗಳಿಂದ ಹೊರತೆಗೆಯುವ ರಕ್ತ ಮನುಷ್ಯನ ದೇಹಕ್ಕೆ ಶಕ್ತಿವರ್ಧಕ ಟಾನಿಕ್ನಂತೆ ಕಾರ್ಯನಿರ್ವಹಿಸುತ್ತೆ. ವಿಶೇಷವಾಗಿ ಪುರುಷರ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ದೇಹದ ಮೂಳೆಗಳು, ಸ್ನಾಯುಗಳು, ಹಲ್ಲುಗಳು, ಕಣ್ಣಿನ ದೃಷ್ಟಿ ಮತ್ತು ಶ್ರವಣ ಶಕ್ತಿಯನ್ನು ಬಲಪಡಿಸುತ್ತೆ. ಪ್ಲೆರೈಸಿ, ನ್ಯೂಮೋನಿಯಾ, ಅಸ್ತಮಾ, ಕೀಲು ನೋವು, ಆಸ್ಟಿಯೋಪೊರೋಸಿಸ್ ಮತ್ತು ಬೆನ್ನು ಮೂಳೆಗಳ ಸಮಸ್ಯೆಗಳನ್ನು ಗುಣಪಡಿಸುತ್ತೆ ಎಂದು ಡೈಲಿ ಮೇಲ್ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಅಂತೂ ವಯಸ್ಸು 70ರ ಗಡಿ ದಾಟಿದ್ರೂ ಇನ್ನೂ ದೈಹಿಕವಾಗಿ ಸದೃಢರಾಗಿರುವ ಪುಟಿನ್ ಆರೋಗ್ಯದ ಸೀಕ್ರೆಟ್ ಜಿಂಕೆ ರಕ್ತ ಅನ್ನೋದು ಎಲ್ಲೆಡೆಯೂ ಹರಿದಾಡುತ್ತಿರುವ ಸಂಗತಿ. ಒಂದು ಕಡೆ ರಕ್ತಕ್ಕಾಗಿ ಜಿಂಕೆಗಳ ಮಾರಣ ಹೋಮವಾಗ್ತಿದ್ರೆ ಮತ್ತೊಂದು ಕಡೆ ಪ್ರಾಣಿ ಪ್ರಿಯರು ಛೀಮಾರಿ ಹಾಕ್ತಿರೋದಂತೂ ಸುಳ್ಳಲ್ಲ. ಇವಿಷ್ಟು ಪುಟಿನ್ ಕುರಿತಾದ ಕುತೂಹಲಕಾರಿಯಾದ ಸಂಗತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.